ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ನಾಳೆ ರಥಸಪ್ತಮಿ ಇದೆ. ಜನವರಿ 25ನೇ ತಾರೀಕು ರಥಸಪ್ತಮಿ ಬಂದಿದೆ. ಅದು ಒಂದು ಭಾನುವಾರ ಬಂದಿರೋದು ತುಂಬ ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾಳೆ ಸೂರ್ಯದೇವನ ಜಯಂತಿ ಅಂತಲೂ ಕೂಡ ಕರೆಯುತ್ತಾರೆ. ನಾಳೆಯ ದಿನ ಯಾರೆಲ್ಲ ಯಾವ ರೀತಿ ದೇವರಿಗೆ ಪೂಜೆ ಸಲ್ಲಿಸಬೇಕು ಮತ್ತು ಯಾವ ರೀತಿ ನಾವು ಫಲವನ್ನು ಪಡೆಯಬಹುದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾಳೆಯ ದಿನ ನಾವು ಸೂರ್ಯದೇವನಿಗೆ ಅರ್ಘ್ಯ ಸಲ್ಲಿಸಿ ಪೂಜೆ ಸಲ್ಲಿಸುವುದರಿಂದ ಏನೇ ಒಂದು 7 ಜನ್ಮದ ಪ್ರಾರಬ್ಧ ಕರ್ಮಗಳಿರಲಿ, ತೊಂದರೆಗಳಿರಲಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಈ ಒಂದು ಮಾಹಿತಿನ ತಪ್ಪದೆ ನೀವು ಕೂಡ ಅಳವಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಏನಪ್ಪ ಅಂದರೆ, ನಾಳೆ ಸೂರ್ಯದೇವನ ಜಯಂತಿ. ಹಾಗಾಗಿ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಯಿಂದ 6:30 ಒಳಗೆ ನಾವು ಸ್ನಾನವನ್ನು ಮುಗಿಸ್ಕೊಂಡು ದೇವರಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ಸ್ನಾನ ಯಾವ ರೀತಿ ಮಾಡೋದು ಅಂತಂದರೆ, ಎಕ್ಕದ ಎಲೆಯನ್ನು ಇಟ್ಕೊಂಡು, ಬಿಳಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಬಲಭುಜ ಎಡಭುಜದ ಮೇಲೆ ಮತ್ತು ಎದೆ ಮೇಲೆ ಮತ್ತು ಮೊಣಕಾಲುಗಳ ಮೇಲೆ, ಪಾದದ ಮೇಲೆ 7 ಎಲೆಗಳನ್ನು ಇಟ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ. ತಲೆ ಸ್ನಾನ ಮಾಡುವಾಗ ಕಪ್ಪು ಎಳ್ಳು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಮಾಡುವುದರಿಂದ ನಮ್ಮ ಏನೇ ಒಂದು ಶತ್ರು ಕಾಟ ಅಥವಾ ಏನೇ ಒಂದು ತೊಂದರೆಗಳಿದ್ರೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಶನಿ ಕಾಟ ಇರುವವರು ನಾಳೆ ಕಪ್ಪು ಎಳ್ಳು ಹಾಕ್ಕೊಂಡು ಸ್ನಾನ ಮಾಡುವುದರಿಂದ ಸೂರ್ಯದೇವನ ಪೂರ್ಣ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೂರ್ಯದೇವನ ಆರಾಧನೆ ಮಾಡೋದರಿಂದ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ನಾಳೆಯ ದಿನ ಸೂರ್ಯದೇವನಿಗೆ ಗೋಧಿಯಲ್ಲಿ ಮಾಡಿರುವಂಥ ತಿಂಡಿ, ಸಿಹಿ ತಿಂಡಿಗಳನ್ನಾಗಲಿ, ಪಾಯಸ ಆಗಲಿ ನೈವೇದ್ಯ ಮಾಡ್ಬೋದು. ಮತ್ತು ನಾಳೆ ದಿನ ಪೂರ್ವ ದಿಕ್ಕಿಗೆ ಸೂರ್ಯದೇವನಿಗೆ 7 ಬತ್ತಿಗಳ ಹಾಕಿ ದೀಪದ ಆರಾಧನೆ ಮಾಡೋದರಿಂದ, ಎಕ್ಕದ ಎಲೆಯನ್ನು ಇಟ್ಟು ಗೋಧಿಯನ್ನು ಹಾಕಿ ದೀಪದ ಆರಾಧನೆ ಮಾಡೋದರಿಂದ ಏನೇ ಒಂದು ತೊಂದರೆಗಳಿದ್ದರೂ ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ. ನಾಳೆಯ ದಿನ ದೀಪದ ಆರಾಧನೆಗೆ ತುಪ್ಪವಾಗಲಿ ಅಥವಾ ಕಪ್ಪು ಎಳ್ಳಿಂದ ಇರುವಂಥ ಎಣ್ಣೆ ಆಗಲಿ ಹಾಕಿ ದೀಪವನ್ನು ಹಾಕಿ ಬೆಳಗೋದ್ರಿಂದ ಏನೇ ಒಂದು ತೊಂದರೆಗಳಿದ್ರೂ ನಿವಾರಣೆ ಮಾಡ್ಕೋಬೋದು. ನಾಳೆಯ ದಿನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪಗಳನ್ನು ಆರಾಧನೆ ಮಾಡಬೇಕಾಗುತ್ತೆ. ಮತ್ತು ಸೂರ್ಯದೇವನಿಗೆ ಅರ್ಘ್ಯವನ್ನು ಸಲ್ಲಿಸುವುದು ಯಾವ ರೀತಿ ಅಂದರೆ, ಕೆಂಪು ಹೂವು, ಕೆಂಪು ಅಕ್ಷತೆ, ಈ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬಿನಲ್ಲಿ ಹಾಕಿ ಈ ಒಂದು ಅರ್ಘ್ಯವನ್ನು ಸಲ್ಲಿಸಬೇಕಾಗುತ್ತೆ. ಸೂರ್ಯನಿಗೆ ನಾವು ಅರ್ಘ್ಯವನ್ನು ಸಲ್ಲಿಸುವಾಗ ಹೇಳುವ ಮಂತ್ರ ಯಾವುದಂದರೆ, ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಹೇಳುತ್ತಾ 21 ಬಾರಿ ಅಥವಾ 51 ಬಾರಿ ನಿಮಗೆ ಎಷ್ಟು ಬಾರಿ ಅನಿಸುತ್ತೋ ಸೂರ್ಯದೇವನಿಗೆ ನಮಿಸುತ್ತಾ ನಾವು ಈ ಒಂದು ಅರ್ಘ್ಯವನ್ನು ಬಿಡಬೇಕಾಗುತ್ತೆ. ಅರ್ಘ್ಯವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬಿಡಬೇಡಿ, ಪಾಟು ಅಥವಾ ಗಿಡದ ಮೇಲೆ ಈ ಒಂದು ನೀರನ್ನು ಹಾಕಬೇಕಾಗುತ್ತೆ. ಪೂರ್ವಕ್ಕೆ ಮುಖ ಮಾಡಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ನಾಳೆ ಗೋಧಿಯಲ್ಲಿ ಮಾಡಿರುವಂಥ ಪಾಯಸವನ್ನು ನೈವೇದ್ಯ ಮಾಡಿ, ಸೂರ್ಯದೇವನಿಗೆ ನೈವೇದ್ಯ ಮಾಡಿ, ಮನೆ ಮಂದಿಗೆಲ್ಲ ನೈವೇದ್ಯವನ್ನು ಸ್ವೀಕರಿಸಿ, ತದನಂತರ ಪಕ್ಕದಲ್ಲಿರುವಂಥ ಅಕ್ಕಪಕ್ಕದವರಿಗಿರೋಂಥ ಈ ಒಂದು ಪ್ರಸಾದವನ್ನು ಹಂಚಿದರೆ ಏನೇ ಒಂದು ಪ್ರಾರಬ್ಧ ಕರ್ಮಗಳಿದ್ದರೂ ಪರಿಹಾರ ಮಾಡ್ಕೋಬೋದು. ಅದೇ ಅಲ್ಲದೆ ನಾಳೆಯ ದಿನ ಬಡಬಗ್ಗರಿಗೆ ನಾವೇನಾದರೂ ದಾನ ಧರ್ಮವನ್ನು ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಾಳೆ ದಿನ ಛತ್ರಿ ಮತ್ತು ಬಡವರಿಗೆ ಅನ್ನದಾನ ಮಾಡೋದರಿಂದ ಏನೇ ಒಂದು ಕಷ್ಟಗಳಿದ್ರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮಾಹಿತಿ ನೀವು ಕೂಡ ಯಾವ ರೀತಿ ಆಚರಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಈ ಒಂದು ರಥಸಪ್ತಮಿಯನ್ನು ಅಂತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾಳೆ ದಿನ ರಥಸಪ್ತಮಿಯ ದಿವಸ ಬಾಗಿಲಿಗೆ ರಂಗೋಲಿಯನ್ನು, ರಥಸಪ್ತಮಿಯ ರಂಗೋಲಿಯನ್ನು ಹಾಕಿ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಏನೇ ಒಂದು ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ. ಮನೆಯಲ್ಲಿ, ಮನಸ್ಸಲ್ಲಿ, ಕುಟುಂಬದಲ್ಲಿ ಏನೇ ಜಗಳ ಕದನಗಳಿದ್ರೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾಳೆ ದಿನ ನೀವು ಕೂಡ ಈ ಒಂದು ಮಾಹಿತಿಯನ್ನು ಆಚರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.